ಆಲೂರು ತಾಲೂಕಿನಲ್ಲಿ ಗಾಳಿ ಮಳೆ ಅಬ್ಬರ ಜೋರಾಗಿದ್ದು, ಪರಿಣಾಮ ಬೃಹತ್ ಗಾತ್ರದ ನಂದಿ ಮರವೊಂದು ಮನೆಯ ಮೇಲೆ ಬಿದ್ದು ಮನೆ ಸಂಪೂರ್ಣ ಜಖಂಗೊಂಡಿರುವ ಘಟನೆ ಆಲೂರು ತಾಲೂಕಿನ ಶಿರಗಾವರ ಗ್ರಾಮದಲ್ಲಿ ನಡೆದಿದೆ. ಇಂದು ಮಂಗಳವಾರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆಲೂರು ತಾಲೂಕಿನ ಕೆ ಹೊಸಕೋಟೆ ಸಮೀಪದ ಶಿರಗಾವರ ಗ್ರಾಮದಲ್ಲಿ ಸುರಿದ ಗಾಳಿ ಮಳೆಗೆ ಲಕ್ಷ್ಮೇಗೌಡ ಎಂಬುವರ ಮನೆ ಮೇಲೆ ಬೃಹತ್ ಗಾತ್ರದ ನಂದಿ ಮರವೊಂದು ಉರುಳಿ ಬಿದ್ದಿದೆ. ಪರಿಣಾಮ ಮನೆ ಸಂಪೂರ್ಣ ಜಖಂಗೊಂಡಿದ್ದು, ಮನೆ ಮುಂದೆ ನಿಲ್ಲಿಸಿದ ಕಾರು ಹಾಗೂ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನಾಶವಾಗಿದೆ. ಮನೆಯಲ್ಲಿ ಮಲಗಿದ್ದ ಲಕ್ಷ್ಮೇಗೌಡ ಹಾಗೂ ಪತ್ನಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಾಹನ ಚಾಲಕನ ಪರದಾಟ. ಬೇಲೂರು ಹಾಸನ ಕಡೆಯಿಂದ ಮಡಿಕೇರಿ ಇತರೆ ಭಾಗಗಳಿಗೆ ತೆರಳುವ ವಾಹನ ಮಾಲೀಕರು ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾಗಿರುವುದರಿಂದ ತುಂಬಾ ತೊಂದರೆಯಾಗಿದೆ. ಇನ್ನು ಸ್ಥಳೀಯರು ಕೂಡ ಕೆ ಹೊಸಕೋಟೆ, ಮಗ್ಗೆ ಹಾಗೂ ಇತರೆ ಊರುಗಳಿಗೆ ತೆರಳುವವರಿಗೆ ತೊಂದರೆ ಅನುಭವಿಸುವಂತಾಗಿದೆ. ರಸ್ತೆ ಬದಿಯಲ್ಲಿರುವ ಮರಗಳನ್ನು ತೆರವುಗೊಳಿಸುವಂತೆ ಹೊನ್ನವಳ್ಳಿ ಗಣೇಶ್ ಒತ್ತಾಯ. ಬೈರಾಪುರದಿಂದ ಕೆ ಹೊಸಕೋಟೆ ರಾಜ್ಯ ಹೆದ್ದಾರಿ ರಸ್ತೆ ಬದಿಯಲ್ಲಿ ಅರಣ್ಯ ಇಲಾಖೆ ಬೆಳೆಸಿರುವ ಅಕೇಶಿಯಾ ಮರಗಳು ಸೇರಿದಂತೆ ಇತರೆ ಮರಗಳು ಬೃಹತ್ ಗಾತ್ರದಲ್ಲಿ ಬೆಳೆದಿದ್ದು, ಮಳೆ ಗಾಳಿ ಸಂದರ್ಭದಲ್ಲಿ ನೆಲಕ್ಕುರುಳುತ್ತಿವೆ. ಆದ್ದರಿಂದ ರಸ್ತೆ ಬದಿಯಲ್ಲಿರುವ ಮರಗಳನ್ನು ತೆರವುಗೊಳಿಸಬೇಕು. ಶಿರಗಾವರ ಬಳಿ ಇಂದು ಮಂಗಳವಾರ ಮಧ್ಯರಾತ್ರಿ ಬಿದ್ದ ಬೃಹತ್ ಗಾತ್ರದ ನಂದಿ ಮರ ಲಕ್ಷ್ಮೇಗೌಡ ಎಂಬುವವರ ಮನೆ ಮೇಲೆ ಬಿದ್ದಿದ್ದು, ಕುಟುಂಬಸ್ಥರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಅವರ ಮನೆ ಮುಂದೆ ನಿಲ್ಲಿಸಿದ್ದ ಕಾರು ಸೇರಿದಂತೆ ಅವರ ಮನೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ತಕ್ಷಣ ಅರಣ್ಯ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಮುಖಂಡ ಹೊನ್ನವಳ್ಳಿ ಗಣೇಶ್ ಒತ್ತಾಯಿಸಿದರು. ನಾವು ಉಳಿದಿರೋದೇ ಪುಣ್ಯ. ಅದೃಷ್ಟವಶ ನೀವು ಅದು ಸ್ವಲ್ಪ ಆ ಕಡೆ ಕೈಗೆಲ್ಲ ಭಾಳ ಹಳೆ ಮರ, ಭಾರಿ ಹಳೆ. ಮನೆ ಒಳಗೆ ಎಷ್ಟು ಜನ ಇದ್ರಿ? ಮನೆ ಒಳಗೆ ನಮ್ಮ ತಾಯಿ, ನಾವು ವಯಸ್ಸಾದವ್ರ ತಾಯಿ, ಒಂದು 100 ವರ್ಷದ ತಾಯಿ ಇದೆ. ಮತ್ತು ನಾನು ನಮ್ಮ ಮನೆಯವ್ರು ಹಾಕಕ್ಕೆ ಹೋಯ್ತು. ನಿಮ್ಮ ಹೆಸರು ಲಕ್ಷ್ಮೇಗೌಡ, ನಿಮ್ಮ ಮನೆ ವೀಣಾ ವೀಣಾ ಲಕ್ಷ್ಮೇಗೌಡ. ತಾಯಿ ಹೆಸರು ಗೌರಮ್ಮ ಅಂತ. 101 ವರ್ಷ ಆಯಿತು. 101 ವರ್ಷ ಆಯ್ತು.